स्वागत है आपका बी न्यूज नेशन में। मैं हूं आबिद हुसैन शेख। कांग्रेस जेडीएस साझा सरकार से विकास की अपेक्षा। यशवंतराव गौड़ा पाटिल आज एक प्रेस मीट में साझा सरकार पर निशाना साधते हुए कहा कि पिछली सरकार में जिस तरह अभिवृद्धि के काम हुए थे इस सरकार में नहीं हो रहे हैं। सिद्धरामैया एक व्यक्ति नहीं एक शक्ति है। सिद्धरामैया के व्यक्तित्व की प्रशंसा करते हुए जननायक बताते हुए कांग्रेस की शक्ति बताया एमएलए यशवंतराव गौड़ा पाटिल ने। जनता मुझे मंत्री देखना चाहती है, नाराज और बागी तेवर में नजर आए एमएलए यशवंतराव गौड़ा। सभी तालुकों में मंत्री बनाए गए हैं, इंडी तालुके से ही आज तक कोई मंत्री नहीं बनाया गया। जनता की भावनाओं का आदर करना चाहिए। व्यक्तिगत रूप से मंत्री बनने की मेरी कोई इच्छा नहीं है, सारा जीवन कांग्रेस में ही रहूंगा। हमारी सरकार के मंत्रियों के बीच कोई मतभेद नहीं है। सरकार अनुदान दे रही है, इसका सही इस्तेमाल होना चाहिए। आलोक कुमार की सेवा की सराहना करते हुए कहा कि जिले में आलोक कुमार जैसा दक्ष अधिकारी फिर नहीं मिलेगा। आज हमारे क्षेत्र में जो शांति छाई हुई है इसका कारण आलोक कुमार हैं। ಒಗ್ಗಟ್ಟಿನಿಂದ ಚುನಾವಣೆ ಮಾಡಿ ಚುನಾವಣೆ ಗೆದ್ದಿವಿ. ರಿಸಲ್ಟ್ 11ನೇ ತಾರೀಕಿಗೆ ಆಯ್ತು. ಈ ಕಡೆ ಬರ್ಬೇಕಾದ್ರೆ ಏನೆಲ್ಲ ನಡೆದ ನೀವು ನೋಡಲಾಗಿದೆ. ಸೊ ಬೇಗನೆ ಮುಖ್ಯಮಂತ್ರಿಗಳು ಬಂದು, ಯಾಕಂದ್ರೆ ಬೇಸಿಗೆ ಒಳಗೆ ಹೋಗಿ ಬಾಗಿಲು ಅರ್ಪಣೆ ಮಾಡೋದ್ರ ಅರ್ಥರಾಗಿಲ್ಲ. ಯಾವಾಗನ್ನ ಯಾವ ಸಂದರ್ಭದಲ್ಲಿ ಯಾವ ಸಮಯಕ್ಕೆ ನಾವು ಮಾಡಬೇಕು ಅನ್ನುವಂತ ಪ್ರಜ್ಞಾಪೂರ್ವಕವಾದಂತಹ ನಿರ್ಣಯಗಳನ್ನು ನೀಡಬೇಕಾಗ್ತದೆ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳಿಗೆ ನಾನು ಈ ಭಾಗದ ಜನರ ನೋವನ್ನ ಅದೇ ಪಕ್ಷದ ಒಬ್ಬ ಶಾಸಕನಾಗಿ ಒಬ್ಬ ಜನಸಾಮಾನ್ಯರ ನಿಮ್ಮ ಮುಖಾಂತರ ನಾನು ಗಮನಿಸಿದ್ರು. ಅವರು ಬೇಗನೆ ಬಂದು ಆ ಬಾಗಿನ ಅರ್ಪಣೆ ಮಾಡಬೇಕು. ಆ ಬಾಗಿನದ ಅರ್ಪಣೆ ಉದ್ದೇಶದ ಜೊತೆಗೆ ಈ ಜಿಲ್ಲೆಯ ಅನೇಕ ಸಮಸ್ಯೆಗಳನ್ನ ನಾನು ಇವತ್ತಿನ ಮುಂದೆ ಪಟ್ಟಿ ಮಾಡಿ ಹಿಡಿದೀನಿ. ಇನ್ನೂ ಅನೇಕ ಬೇರೆ ಬೇರೆ ವಿಚಾರಗಳದಾವ, ಅದಕ್ಕೆ ಬೆಳಕು ಚೆಲ್ಲಕ್ಕೆ ಒಂದು ಅವಕಾಶ. ಬರೇ ಬಾಗಿನ ಅರ್ಪಣೆ ಅಲ್ಲ, ಈ ಜಿಲ್ಲೆಯ ಸಮಸ್ಯೆಗಳ ಮೇಲೆ ಒಂದು ರಿವ್ಯೂ ಮಾಡಬೇಕು. ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾಗ್ತದೆ. ಒಂದು ಸರ್ಕಾರ ಎಲ್ಲ ಭಾಗವನ್ನ ಸಮತೋಲನೆಯಿಂದ ನೀವೆಲ್ಲ ನೋಡ್ಬೋದು. ಎಲ್ಲಿಕಂದ್ರೆ ಆಗಾಗ ಉತ್ತರ ಕರ್ನಾಟಕದ ಕೂಗು, ಬೇರೆ ಬೇರೆ ಕೂಗುಗಳು ಬರ್ತಾವ. ಯಾಕೆ ಈ ಕೂಗಕ್ಕೆ ಅವಕಾಶ ಕೊಡಬೇಕು ಸರ್ಕಾರ? ನಮ್ಮ ಪೂರ್ವಜರು ಏಕೀಕರಣಕ್ಕಾಗಿ ಅಖಂಡ ಕರ್ನಾಟಕವಾಗಿ ಪರಿಶ್ರಮ ಪಟ್ಟಿರ್ತಕ್ಕಂಥ ಸೂಕ್ಷ್ಮತೆಯನ್ನು ನಮ್ಮಲ್ಲಿ ಅರಿವಿರಬೇಕಾಗ್ತದೆ. ಇದಕ್ಕೆ ಅವಕಾಶಗಳನ್ನು ಕೊಡಬಾರದು. ಅದಕ್ಕಾಗಿ ಈ ಸಮಗ್ರ ಕರ್ನಾಟಕವನ್ನು ಕಟ್ಟುವಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ವಹಿಸಬೇಕಾಗ್ತದೆ. ಡೈರೆಕ್ಟ್ ಪಕ್ಷದ ಕರ್ನಾಟಕಗಳನ್ನ ಕೆಲವು ನಿರ್ಣಯಗಳನ್ನ ನಿಮ್ಮ ಮುಖಾಂತರ ಇದನ್ನ ಚೆಲ್ಲನ ಹೇಳೋದಕ್ಕೆ ಸರ್ಕಾರದ ಮೇಲೆ ಶಾಸಕರು ಇದು ಇದಾರಂತಲ್ಲ. ಐ ಆಮ್ ದ ಓನ್ಲಿ ಪೀಸ್. ಈ ಇಶ್ಯೂನ ಯಾಕೆ ನಾನು ಎಂತ ಇದೀನಿ ಅಂದ್ರೆ ಒಂದು ಹೆಲ್ದಿ ಅಡ್ಮಿನಿಸ್ಟ್ರೇಷನ್ ಆಗಲಿ ಅಂತ ಹೇಳಿ ಭಾವನೆಗಳನ್ನ ಸ್ಪಂದಿಸಬೇಕಾದಂತ ಚುನಾಯಿತ ಪ್ರತಿಯೊಂದು ಸರ್ಕಾರಗಳಿರ್ಬೇಕು. ಅದು ನಿಜವಾದಂತ ಸರ್ಕಾರಗಳ ಕರ್ತವ್ಯ. ಆ ದೃಷ್ಟಿಯಿಂದ ನಿಮ್ಮ ಮುಖಾಂತರ ನಾವು ಸಕಾರಾತ್ಮಕವಾದಂತ ಚಿಂತನೆಗಳನ್ನು ಮಾಡ್ತಾ ಇದ್ದೀನಿ ಹೊರತು ಇದರಲ್ಲಿ ನಾನು ಬೇರೆ ಯಾವ ಒಳ ಉದ್ದೇಶಗಳಿಲ್ಲ. ಒಳ ಉದ್ದೇಶಗಳನ್ನು ಮಾಡುವಂತ ರಾಜಕಾರಣ ನಾನು 30 ವರ್ಷ ಮಾಡಿಲ್ಲ. ವೆರಿ ಸ್ಟ್ರೇಟ್ ಫಾರ್ವರ್ಡ್. ಅದಕ್ಕಾಗಿ ಈ ಭಾವನೆಗಳನ್ನು ಸ್ಪಂದಿಸಬೇಕಾಗ್ತದೆ. ಮುಖ್ಯಮಂತ್ರಿಗಳು ಬಹಳ ವಿಶೇಷವಾಗಿ ಇವುಗಳನ್ನು ನಿರ್ವಹಿಸಬೇಕಾಗ್ತದೆ. ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗುವ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಈ ಮಂಡಳ ಬಗ್ಗೆ ನಿಮ್ಮ ಮೊದಲು ಅನುದಾನ ಪ್ರಶ್ನೆ ಇದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಟು ದಿ ಚೀಫ್ ಮಿನಿಸ್ಟರ್ ಅನುದಾನವನ್ನ ಅವಕಾಶ ಮಾಡಿ ಕೊಟ್ಟಾಗ ಮಂತ್ರಿಗಳು ಅದನ್ನ ನಿರ್ವಹಣೆ ಮಾಡ್ಕೊಂಡು ನಾನು ಕೇಳ್ತಕ್ಕಂಥದ್ದು ಅದಕ್ಕೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ, ಅವರು ಅದನ್ನು ಮಾಡ್ತಾರೆ. ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಮಂತ್ರಿಗಳಲ್ಲಿ ಸಮನ್ವಯತೆ ಇಲ್ಲ ಅಂತ ಹೇಳಿ, ಇದು ಸಮನ್ವಯತೆ ಅಷ್ಟೇ ಉದ್ಭವಿಸಂಗಿಲ್ಲ. ನಿಮಗೂ ಗೊತ್ತದ, ನಾನು ಇವತ್ತೇ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳ್ತಾ ಇಲ್ಲ. ಹಿಂದಿನ ಸರ್ಕಾರದಲ್ಲೂ ಸಹಿತ ಅನೇಕ ಸಂದರ್ಭಗಳಲ್ಲಿ ಸರ್ಕಾರದ
ಯೋಜನೆಗಳನ್ನ ನಾನೇ ಘೋಷಣೆ ಮಾಡ್ಕೊಟ್ಟು ಪ್ರಕಟಣೆಗಳನ್ನು ಮಾಡಿದ್ರು, ಬೇಡಿಕೆಗಳನ್ನ ನಿಮ್ಮ ಮುಖಾಂತರ ಸರ್ಕಾರದ ಗಮನ ಅವತ್ತೂ ಸೆಳೆದಿಲ್ಲ. ಅದಕ್ಕಾಗಿ ಇದು ಪಾಸಿಟಿವ್ ಥಿಂಕಿಂಗ್ ಒಳಗೆ ಇವೆಲ್ಲ ಕೆಲಸ ಆಗ್ತಿದೆ. ಬೇಸರ ಯಾವಾಗ ಅಂದ್ರೆ ನೆಗೆಟಿವ್ ಥಿಂಕಿಂಗ್ ಮಾಡೋದು. ನಾನು ಇಡೀ ರಾಜಕಾರಣ ನೋಡಿದ್ದು ಪಾಸಿಟಿವ್ ಇಲ್ಲ ಅಂತ ಹೇಳಾಗತ್ತಿಲ್ಲ. ಆ ಭಾವನೆ ನಮ್ಮ ಜನರಲ್ಲಿ ಬರ್ತಾ ಇದೆ. ಸರಿದೂಗಿಸುವಂತ ಪ್ರಯತ್ನ ಸರ್ಕಾರದಿಂದ ಆಗಲಿ ಅಂತ ಹೇಳಿ. ಅಲ್ಲ, ಅವ್ರು ಕೊಡ್ಲಿ ಅಂತ ಹೇಳಿ ನಾನು ಜನಪರ ಮಾತಾಡ್ತೀನಿ. ನಾನು ಈ ಜನರನ್ನ ಪ್ರತಿನಿಧಿಸ್ತೇನೆ. ಜನರ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಮುಖಾಂತರ ಅವ್ರ ಗಮನ ಸೆಳೆಯುವ ಪ್ರಯತ್ನ ಮಾಡ್ತೀನಿ. ಮತ್ತೆ ಬೇರೆ ವಿಷಯಗಳನ್ನು ನಾಳೆ ಗಮನಿಸ್ತೀನಿ. ನಾನು ಇವತ್ತೇನು ಹೇಳಕತ್ತೀನಿ ಇದು ನಾನು ವಿಚಾರ ಅಲ್ಲ. ನಾನು ಇಡೀ ದಿನ ನಿನ್ನೆ ಇಡೀ ನಗರದಲ್ಲಿ ಇಡೀ ಕ್ಷೇತ್ರದ ಜನ ನನ್ನ ಮುಂದೆ ಏನೋ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಬಿಜಾಪುರ ಜಿಲ್ಲೆ ಕೆಲವು 5 ಜನ ನನಗೇನು ಹೇಳಿದ್ದಾರೆ, ನಾನು ಅದನ್ನ ನಿಮ್ಮ ಮುಖಾಂತರ ಬಹಳ ಮುಕ್ತವಾಗಿ ಹೇಳಕತ್ತೀನಿ. ನಾನು ಒಂದು ಮಾತು ಹೇಳ್ಬಿಡ್ತೇನೆ. ಅಲೋಕ್ ಕುಮಾರ್ ಅಂತ ಅಧಿಕಾರಿ ಬಹುತೇಕ ಈ ಭಾಗದಲ್ಲಿ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಕ್ರಿಮಿನಲ್ ರಿಲೇಟೆಡ್ ಆಗ್ತದೆ. ನಾನು ಅದನ್ನು ಪ್ರಶಂಸೆ ಮಾಡಾಗುತ್ತೆ ಆಕ್ಚುಲಿ. ಯಾಕಂದ್ರೆ ಒಬ್ಬ ಅತ್ಯಂತ ದಕ್ಷ ಅಧಿಕಾರಿ, ವಿಶೇಷವಾಗಿ ನಮ್ಮ ಭಾಗದಲ್ಲಿ ಏನಾದರೂ ಶಾಂತಿ ಇವತ್ತೇನಾದ್ರೂ ಒಂದು ವಾತಾವರಣ ಸೃಷ್ಟಿಯಾಗಿದ್ರೆ ಅದು ಅಲೋಕ್ ಕುಮಾರ್ ಮುಖಾಂತರ ಆಗಿದೆ. ಇದರಲ್ಲಿ ಎರಡನೇ ಮಾತೇನು. ಆಮೇಲೆ ಆ ಅಧಿಕಾರಿ ಅವಶ್ಯಕತೆ ಇನ್ನೂ ಇತ್ತಿಲ್ಲ. ಅವರ ಇಶ್ಯೂ ಸ್ಟಾರ್ಟ್ ಮಾಡಿದ್ದಾರೆ, ಅದು ಸಂಪೂರ್ಣ ಕೊನೆ ಆಗ್ಬೇಕಾದ್ರೆ ಅವರೇ ಇರ್ಬೇಕಾಗಿತ್ತು. ನಾನು ಅದೊಂದು ಚರ್ಚೆ ಮಾಡಿಲ್ಲ. ಅವ್ರ ಸರ್ಕಾರ ಯಾವ ರೀತಿ ವಿಚಾರ ಮಾಡಿದ್ವಿ ಸರ್ 100% ಮಾತಾಡಿದ್ವಿ. ಗಾಡ್ ಶೇಕ್ ಇದ್ರೆ ಮಾತಾಡೋ ಮನಸ್ಸಾಗಿ ಇಟ್ಕೊಂಡಿದ್ದೀನಿ. ಆದ್ರೆ ಅವ್ರಿಗೆ ಏನಾಗ್ಯದ ಅಂದ್ರೆ ಬೆಂಗಳೂರದೊಳಗಿನೂ ಕೆಲವು ಪ್ರಮುಖ ಏನೋ ಇಲ್ಲಿಗಲ್ ಆಕ್ಟಿವಿಟೀಸ್ ಇದಾವೆ, ಅದಕ್ಕೆ ಕಾನ್ಸಂಟ್ರೇಷನ್ ಮಾಡೋದ್ಮೇಲೆ ಅವ್ರು ಲಿಫ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದು ಒಂದೇ ಅಲ್ಲ, ಇನ್ನೊಂದೆರಡು ವಿಷಯ. ನಾನು ಅದನ್ನ ಇಲ್ಲಿ ಸಂಬಂಧಪಟ್ಟವ್ರು ಹೇಳ್ಬೇಕು, ನಾನು ಆ ಸ್ಥಾನದಲ್ಲಿ ಇಲ್ಲ. ಆದ್ರೆ ಈ ಜಿಲ್ಲೆಯ ಈ ಭಾಗದ ಒಬ್ಬ ಶಾಂತಿಯನ್ನು ಬಯಸುವ ಪ್ರತಿಯೊಬ್ಬ ನಾಗರಿಕ ಸಮಾಜದ ಮನಸ್ಸೊಳಗದ ಆ ಅಧಿಕಾರಿ ಈ ಭಾಗದಲ್ಲಿ ಇರಲಿ ಅಂತ. ಅದರಲ್ಲಿ ಯಾರು ನಾನು ಅನೇಕ ಸಂದರ್ಭಗಳು ಇಲ್ಲ ಕ್ಯಾಬಿನೆಟ್ ಇಂದು ಇರ್ಬೋದು, ಅದು ಒಡಂಬಡಿಕೆ ಆಗ್ಯಾವ. ಓಪನ್ ಸೀಕ್ರೆಟ್ ಏನಾಗ್ಯದ ಅಂದ್ರೆ ಅದು ಅಲ್ಲಿ ಹೈಕಮಾಂಡ್ದಾಗ ನಾವು ಕೂಡಿ ಮಾತಾಡಿದ್ರೆ ಗೊತ್ತು ಎಲ್ಲರಿಗೂ. ನಂದ ಇಡೀ ವಿಧಾನಸಭಾ ಕ್ಷೇತ್ರದ ನಮ್ಮ ಜನರ ಅಪೇಕ್ಷೆ ಏನಂತಂದ್ರೆ ಉಳಿದ 7 ಕ್ಷೇತ್ರದವರು ನಮ್ಮಲ್ಲಿ ಮಂತ್ರಿಗಳಾಗಿದ್ದಾರೆ. ಈ ಕ್ಷೇತ್ರಕ್ಕೆ ಒಂದು ಸಿಕ್ಕಿಲ್ಲಪ್ಪ ಅನ್ನೋ ಭಾವನೆ ಅವ್ರದದ. ಅವ್ರ ನಂದಲ್ಲ, ನಾ ಎಂದೂ ಯಾವ್ದು ಕೇಳಿಲ್ಲ, ಕೇಳಾಗಿಲ್ಲ. ಪಕ್ಷ ತಾನಾಗಿ ನಾನು ಹೋದ್ ಸಾರ್ತಿನೇ ಕೇಳಿಲ್ಲ. 34,000 ಮತಗಳ ಅಂತರದಿಂದ ಗೆದ್ದಾಕನು ಸಹಿತ ನಿಮಗೂ ಅನೇಕ ಸಂದರ್ಭದಲ್ಲಿ ಗೊತ್ತದ ಅಷ್ಟೇ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಡಿ ನಗರಕ್ಕೆ ಬಂದಾಗ ಹೇಳ್ಯಾರ, ಎಂದು ತಮ್ಮ ಸ್ವಂತ ಕೇಳಿಲ್ಲ ಅಂತ ಹೇಳಿ. ನಾನಂತೂ ಮಾಡಂಗಿಲ್ಲ, ನಿಮಗೂ ಗೊತ್ತದ. ಐ ಆಮ್ ಬೈ ಬರ್ತ್ ಕಾಂಗ್ರೆಸ್. ನಾನು ಇಡೀ ಜೀವನ ಕಾಂಗ್ರೆಸ್ ಕಳಿತೀನಿ ಅಂತ ಒಂದು ಮಾತು ಹೇಳಿದ್ದೀನಿ. ಬಹಳ ಸಂದರ್ಭ ಹೇಳಿದ್ದು ಅದು ಇವತ್ತಿಗೂ ಅನ್ವಯಿಸ್ತದೆ, ಕೊನೆತನೂ ಅನ್ವಯಿಸ್ತದೆ. ನಾನಿಲ್ಲ ಅಲ್ಲ, ಅದು ಮುಂದೂ ಸಿಗ್ಲಿ. ಈ ಅವಧಿ ಮುಗಿದ ಬಳಿಕ ಮತ್ತೆ ಯಾರು ಬಂದ್ರಂದ್ರೆ ಅವ್ರಿಗೆ ಸಿಕ್ಕರು ಅಂತ ತಪ್ಪದು. ಆದ್ರೆ ಆ ಕ್ಷೇತ್ರಕ್ಕೆ ಒಂದು ಸರ್ತಿ ಸಿಗ್ಲಿ. ಯಾಕಂದ್ರೆ ಈಗ ಚೌಧರಿ ಅವರು ಸಿದ್ದಿಗೆ ಆಗುದಿಲ್ಲ, ಮುದ್ದೇಬೇಡ ದೇಶಮುಖ್ ಅವರು ನಾಡಗೌಡರು ಆಗುದಿದ್ದಾರೆ, ಬಾಗೇವಾಡಿ ಮನಗುಳಿ PS ಪಾಟೀಲ್ರು ಆಗಿ ಹೋಗಿದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ. ದೇವರಿಬ್ಬರಿಗೆ ಕಾನ್ಸ್ಟಿಟ್ಯೂನ್ಸಿ ಇತ್ತು, ಶಾಸಕ PS ಪಾಟೀಲ್ ಆಗಿ ಹೋಗಿದ್ದಾರೆ. ಬಬಲೇಶ್ವರ್ MB ಪಾಟೀಲ್ ಸಿಟಿ ಉಸ್ತಾದವರಾಗಿದ್ದಾರೆ. ಜಿಂಜಣಿಗವರು ಆಗಿನ ಬಳ್ಳೊಳ್ಳಿ ಈಗಿನ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ 4 ಸ್ಥಾನ ತೆಗೆದಿತ್ತು ಆಗಿ ಹೋಗಿದ್ದಾರೆ. ಇಂಡಿ ಒಂದೇ ಒಂದು ಕ್ಷೇತ್ರ ಸ್ವತಂತ್ರ ಸಿಕ್ಕಾಗಿದ್ದ ಅವಕಾಶ ಸಿಕ್ಕಿಲ್ಲ ಅನ್ನೋದು ಭಾವನೆ ನಮ್ಮಲ್ಲಿ, ನಮ್ಮ ಜನರಲ್ಲಿ ಅದು ನನ್ನ ಅವಧಿಯೊಳಗೆ ಆಗಲಿ ಅಂತ ಹೇಳಿಲ್ಲ. ಮುಂದಿನ 16 ವರ್ಷದಲ್ಲಿ ಅವಕಾಶ ಸಿಕ್ಕಾದ್ರೆ ಆ क्षेत्र को सिगले ಅಂತ अपेक्षा। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।